ಮಾಧವನರ ಮನೆಯು ಎನಗೆ ಮೋದಗೊಳಿಸುವುದು, ಓ ಜಗದೊಳಿದಕ್ಕೆ ಸಾಟಿ ಕಾಣಲ ಫಲ ಫಲ ಫಲ. ಮಾಧವನರ ಮನೆಯು ಎನಗೆ ಮೋದಗೊಳಿಸುವುದು, ಓ ಜಗದೊಳಿದಕ್ಕೆ ಸಾಟಿ ಕಾಣಲ ಫಲ ಫಲ ಫಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ಕಂಬಗಳು ಕಳಶಗಳು ನೀಲಿ ಪಚ್ಚ ಮುತ್ತುಗಳು, ಕಂಬಗಳು ಕಳಶಗಳು ನೀಲಿ ಪಚ್ಚ ಮುತ್ತು, ಗೋಮೇಧಿಕ ಪುಷ್ಯರಾಗ ವೈಡೂರ್ಯದ ಸೊಬಗು, ಮೇಧಿಕ ಪುಷ್ಯರಾಗ ವೈಡೂರ್ಯದ ಸೊಬಗು, ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡಲ್ಲ, ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡ್. ಮಾಧವನರ ಮನೆಯು ಜನಗೆ ಮೋದಗೊಳಿಸುವುದು, ಓ ಜಗದೊಳಿದ ಸಾಟಿ ಕಾಣೆನ ಬಲ ಬಲ ಬಲ. ಮಾಧವನ ಭವನವಿದು ಜನಿತ ರಮ್ಯವೋ, ಶ್ರೀಹರಿಯ ಭವನವಿದು ಅತಿ ವಿನೋದವೋ. ಮಾಧವನ ಭವನವಿದು ಜನಿತ ರಮ್ಯವೋ, ಶ್ರೀಹರಿಯ ಭವನವಿದು ಜನಿತು ವಿನೋದವೋ. ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳು, ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳು, ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡು, ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡು. ಮಾಧವನರ ಮನೆಯು ಜನಗೆ ಮೋದಗೊಳಿಸುವುದು, ಓ ಜಗದೊಳಿದ ಸಾಟಿ ಕಾಣೆನ ಬಲ ಬಲ ಬಲ. ಏನು ಈ ಭವ್ಯ ಭವನದ ಶೃಂಗಾರ ವೈಭವ, ಏನು ಈ ಭವನದ ಕಲಾಕೃತಿ. ಹಬ್ಬ ಎಂದೂ ಇಲ್ಲದಂತಹ ವಿಚಿತ್ರ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವುದಲ್ಲ ಮಾಧವನ ಅರಮನೆ. ಎತ್ತ ನೋಡಿದರು ಚಿತ್ತ ಚಾಂಚಲ್ಯವನ್ನೇ ಬೀರುತ್ತಿರುವುದಲ್ಲ ಈ ಮಾಧವನ ಅರಮನೆ. ಶಿಲಾಬಾಲಿಕೆಯರ ಭಾವಭಂಗಿ, ಶಿಲಾಬಾಲಿಕೆಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುತ್ತಿರುವುದಲ್ಲ ಈ ಅಂಬತ್ತಲೆಯ ಉತ್ತರಗಳು. ಬಳ್ಳಿಯಂತೆ ಬೆಳಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಮಧುಚಂದ್ರನ್ನೇ ಮೋಹಿಸುವಂತಹ ಮಂದಾಸ. ಈ ಶಿಲಾಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಎನ್ನುವಂತಹ ಪ್ರಾಂತ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ.
ಕುರುವಂಶ ಕುಲತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾದೀಶ್ವರ ಕುರುವಂಶ ಕುಲತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾದೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ನರ್ತಕೀರೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗಧೀಧೀರ ಪ್ರಚಂಡ ಕೌರವನೇ ರಣರಂಗಧೀಧೀರ ಪ್ರಚಂಡ ಕೌರವನೇ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕರಧುಳು ಗಧೆಯಂ ಪಿಡಿದಿಹ ವೀರ ಶರೀರವು ಭದಿಸಿದ ಹುಲಿಯಾಕಾರ ಕರದೊಳು ಗಧೆಯಂ ಪಿಡಿದಿಹ ವೀರ ಶರೀರವು ಭದಿಸಿದ ಹುಲಿಯಾಕಾರ ಉರಿಮೀಸೆಯ ಧೊರೆ ಈ ಸರದಾರ ಉರಿಮೀಸೆಯ ಧೊರೆ ಈ ಸರದಾರ ಉರಿಮೀಸೆಯ ಧೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಚಲದಂಕ ಮಲ್ಲನಿಗೆ ಇದೇನು ನನಗೆ ಮತಿಭ್ರಮೆಯೇ ಇಲ್ಲ ಕನಸೆ ಓ ಇದೆಲ್ಲವೂ ಕೃಷ್ಣನ ಮಾಯಾಜಾಲ ಕೃಷ್ಣ ನಿನ್ನ ಮಾಯಾಜಾಲಕ್ಕೆ ಒಡಂಬಡುವ ಬುದ್ಧಿನನು ಮಾತ್ರ ಈ ಚಂದ್ರಕುಲ ಚಕ್ರೇಶ್ವರನಲ್ಲ ನವಕಂಡ ಭೂಮಂಡಲಾಧಿಪ ಮಣಿಮಕುಟ ವಿಭ್ರಮದಿಂದ ನಿರಂತರ ನಿಜವಾದ ಪುರಸ್ಕೃತನಾಗಿ ಚಂಡವೀರ ನಿರ್ಮೂಲನ ದಾರ್ಢ್ಯಂಡ ಬಲಮಂಡಿತನಾಗಿ ದಿಗ್ದಿಗಂತ ಯಶಾವರಾಜಿತ ಶಾಸ್ತ್ರವ ಭಯಂಕರ ಸಾಮ್ರಾಜ್ಯಾಧಿಪನಾದ ನನ್ನನ ಮರೆಗಿಂತಲೂ ಮಾಧವನ ಭವನ ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಇರಕೂಡದು ಓ
ಮಲಗಿರುವನು ಕೃಷ್ಣನು. ಏನು ಆಡಂಬರ! ವಸಂತ ಕುಸುಮ ಗಣಿತ ಕುಸುಮಕರ ಸುಗಂಧ, ಸುಪರಿಮಳ ಸುವಾಸನೆಯ ಕಂಪಿನಿಂದ ಕಂಗೊಳಿಸುತ್ತಿರುವ ದ್ವಾರಕಾ ನಗರದ ಅರಸ ನಂದಗೋಪಾಲನು ಆಗಲು ನಿದ್ರೆಯಲ್ಲೇ ಮಗ್ನನಾದ ರಹಸ್ಯಕ್ಕೆ ಏನೋ ಒಂದು ಬಲವಾದ ಕಾರಣವಿರಲೇಬೇಕು. ನನ್ನ ಕಾರ್ಯಸಿದ್ಧಿಗಾಗಿ ನಾನಿಲ್ಲಿಗೆ ಬಂದಿರುವಾಗ ಇದನ್ನು ನಾನೇಕೆ ಆಕ್ಷೇಪಿಸಬೇಕು? ನಿದ್ರೆಯಿಂದ ಎಚ್ಚರವಾಗುವ ತನಕ ಇಲ್ಲಿಯೇ ಕಾದು ಕುಳಿತು ನನ್ನ ಕಾರ್ಯವನ್ನು ಜಯಿಸೇ ಹೋಗುವೆ. ರಾಜಾದಿ ರಾಜ, ಗುರುಕುಲ ಶ್ರೇಷ್ಠ, ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರನಾಗಬೇಕಾದ ನಾನು ಈ ದನ ಕಾಯುವ ಗೋಪಾಲನ ಪಾದದಲ್ಲಿ ಅಸಂಭವ, ಗುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ. ಮಧುಸೂದನ ಈ ದಿನ ಮೊರೆ
ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಗಾಗಿ ಎಷ್ಟು ಜಾಗರೂಕತೆಯಿಂದ ಕಲ್ಪಿಸಿರುವನು. ಅನುಗಾಲವು ಆದಿಪುರುಷನ ಸಾನ್ನಿಧ್ಯವಲ್ಲವೇ ನಮ್ಮಂತಹ ಭಕ್ತರು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ಕೇಳಿ ತಿಳಿದ ಬಳಿಕ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದಿರುವೆನು ಅರ್ಜುನ, ನಾನೇ ಇಲ್ಲಿಗೆ ಮೊದಲು ಬಂದಿರುವೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲಗಳು ಅವರಿಗೆ ದೊರಕುವುದು. ಫಲಾಫಲಗಳ ವರಪ್ರಸಾದ ಸಂಪೂರ್ಣ ಸದಾವಕಾಶ ಕಲ್ಪಿಸಿದ್ದಾದ್ದರಿಂದಲ್ಲವೇ ಪಾರ್ಥ ಇಂತಹ ಸಮಯದಲ್ಲಿ 4 ಕಡೆ ತಿರುಗಿ ಬಂದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರಗಳು ನಮಗೆ ಲಭಿಸುವುದು. ನಾನು ಈ ದ್ವಾರಿಕೆಗೆ ಬಂದಿದ್ದು ಮಹಾಮಹಿಮ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿದ್ದೆ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು ಅರ್ಜುನ, ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿದೆ ಎಂಬುದನ್ನು ನಾನೆನ್ನೂ ಮರೆತಿಲ್ಲ. ನಾನು ಮರೆತಿಲ್ಲ. ಶಬರಿಗ ಭಯವನಿದ್ದ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವತಾಳು. ಏನು ನಿನ್ನಯ ಲೀಲೆ ನೀನ ದಯಾಳು. ಜಾಗೃತನಾಗಿ ಎನ್ನ ಮರ ಕೇಳೋ, ಎನ್ನ ಮರ ಕೇಳೋ, ಪರಮ ಕೃಪಾಳು.
ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಪಾಂಡವರ ಯಾರು? ಓ ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೇಚೆ, ಈ ಚರಣದಡೆಯಲ್ಲಿ ಹೇಗೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ. ಅದುವೇ ವರಪ್ರಸಾದ ದೇವ. ವಾಸುದೇವ. ಯಾರು? ಕುರುಚಕ್ರೇಶ್ವರ. ವಾವ, ಕೌರವೇಶ್ವರ. ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯಿತಲ್ಲ. ಭಾವ ವಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು ಕೃಷ್ಣ, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಯಾರಿಂದ ತಾನೇ ಸಾಧ್ಯ ಕೃಷ್ಣ? ನಾನು ಬಂದು ಬಹಳ ಸಮಯವಾದರೂ ನನ್ನನ್ನು ನೋಡದೆ ನಿನ್ನ ಮಿತ್ರನಾದ ಅರ್ಜುನನು ಬಂದೊಡನೆ ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟಿದೀಯ ಮುಕುಂದ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಹೇತಕ್ಕಾಗಿ ಬಂದಿರಿ ಕೃಷ್ಣ? ಭಾವ, ದಗ್ಧ ಮಾಡುವ ಕಾಳುಗಿಚ್ಚಿನಂತೆ ಒಂದು ಪಾಂಡವರ ವೀರ ಸಂಗ್ರಾಮವು ಸಿದ್ಧವಾಯಿತು. ಅದರಲ್ಲಿ ನೀನು ನನ್ನ ಪಕ್ಷವನ್ನೇ ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು. ಇದಕ್ಕೆ ನಿನ್ನ ಅಭಿಮತವೇನು ಕೃಷ್ಣ? ಏನು ಹೇಳಿದೆ ಭಾವ? ಕೌರವರಿಗೂ ಪಾಂಡವರಿಗೂ ಸಮರವೇ? ಹೌದು ಕೃಷ್ಣ. ಇದೆಂತಹ ದುಡುಕುತನ ಭಾವ! ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಹಮಲೇರಿ ಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಹಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು 6 ಮುತ್ತೈದೆಯರು ಮಾಂಗಲ್ಯಗಳ
ಬಡವಿದೋಳ್ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು. ಯಾರಲ್ಲಿ ಗಮನಿಸಿದೊಡೆ ಸಮಾಧಾನ ಕಾಣುವುದು. ಗಮನಿಸಿದೊಡೆ ಸಮಾಧಾನ ಕಾಣುವುದು. ಧರಣಿನಾರಿಯ ರಘುವರಿಸಿದಳು. ಧರಣಿನಾರಿಯ ರಘುವರಿಸಿದಳು. ಯಾರೊಡನೆ ಸಮಾಗಮ ಬಯಸಿದಳು. ಯಾರೊಡನೆ ಎಂಬ ವಿಚಾರವ ಅನುಸರಿಸು. ಗುರು ಪಾಂಡವರ ಸಮರದಿಂದ ಯಾರಿಗಿರುವುದು ಆದಾಯ. ನನಗೆ ಪ್ರಳಯದಿಂದ ಯಾರಿಗಿರುವುದು ಆದಾಯ. ಅನುಜರಿ ಗನ್ಯಾಯ ಕೈಯುವುದು ನ್ಯಾಯವೇ. ಅನುಜರಿ ಗನ್ಯಾಯ ಕೈಯುವುದು ನ್ಯಾಯವೇ. ಸಹಜಾತರಿಗೆ ಸಮಭಾಗವೇ. ಸಹಜಾತರಿಗೆ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು. ಯಾರಲ್ಲಿ ಗಮನಿಸಿದೊಡೆ ಸಮಾಧಾನ ಕಾಣುವುದು. ಗಮನಿಸಿದೊಡೆ ಸಮಾಧಾನ ಕಾಣುವುದು. ಧರಣಿನಾರಿಯ ರಘುವರಿಸಿದಳು. ಧರಣಿನಾರಿಯ ರಘುವರಿಸಿದಳು. ಯಾರೊಡನೆ ಎಂಬ ವಿಚಾರವ ಅನುಸರಿಸು. 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 ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಕೃಷ್ಣ. ರಾಜನೀತಿ ಧರ್ಮ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಸಾರ್ವಭೌಮನಾದ ನನಗೂ ಉಂಟು. ಮೊದಲು ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸುವ ಮುಕುಂದ. ಅರ್ಜುನ, ಪರಮಾತ್ಮ, ಕೇಳಿದೆಯ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ಹೌದು ವಾಸುದೇವ. ನೀನು ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವ. ಹೌದು ದೇವ. ಈ ಉಭಯ ಸಂಕಟಕ್ಕೆ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದೆ. ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಕೃಷ್ಣ. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸರಿ ಸಮಾನವಾದ ಬಂಧು, ಮೇಲಾಗಿ ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಯಾರು ಬಂದವರು ಅವರ ಪಕ್ಷವನ್ನೇ ವಹಿಸಿದರೆ
ಶಾಸ್ತ್ರ ಧರ್ಮವನ್ನೇ ಪಾಲಿಸಿದಂತಾಗುವುದು ಅಲ್ಲವೇ ಮಾಧವ? ಭಾವ, ಆ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡು, ಎಲ್ಲ ಕಪಟಿ ಆತನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಕೃಷ್ಣ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆ. ಈಗ ನೋಡಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಕ್ಷೋಹಿಣಿ ಸೈನ್ಯ ಬಲ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಅರ್ಜುನ, ಪರಮಾತ್ಮ, ಇವೆರಡರಲ್ಲಿ ನಿಮಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವುದು. ನಿರಾಯುಧ ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗಾಗಬಹುದಾದ ಕಾರ್ಯವಾದದ್ದು. ಕೃಷ್ಣ, ನಿನ್ನ ಇಚ್ಛೆಯಂತೆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿದ. ಗುರುದೇವ ಬಲರಾಮ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯವೇ ನನ್ನ ಪಕ್ಷಕ್ಕೆ ಬಲಿ. ಕೃಷ್ಣ, ಬಲೆ ಭಾವ, ಬಲೆ. ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಅಪೇಕ್ಷಿಸಿದೆ ಅಲ್ಲವೇ? ಕೌರವೇಶ್ವರ, ನಾನೀಗಲೇ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬಲೆ ಬಲೆ ಕಪಟ ನಾಟಕ ಸೂತ್ರದ ಕೃಷ್ಣ, ಭಕ್ತರನ್ನು ಎಚ್ಚರಗೊಳಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದೇ ಭಾವಿಸಿದೆಯ ಮುಕುಂದ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಕ ಪ್ರಚಲಿ ರಕ್ತ ಕೋಲಿಯ ಹರಿದೆ ಸತ್ಯುತಾಂಡವ ಪ್ರಚಲಿ ಪ್ರಳಯ ಸಿಂಹನಾದ ಹರಣಿ ಸಾಕಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಆಯುಧವಂ ಧರಿಸದಿರೇ ಆಯುಧವಂ ಧರಿಸದಿರೇ ಪಾಂಡವರನು ಅದೆಂತು ಪಾಲಿಕೆಯೋ ಓಡುಗನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನೀನು ನಮ್ಮೊಡನೆ ಬೆರೆಯಲು ಸಾಧ್ಯವೇ ಮುಕುಂದ? ಆದರೂ ಬಾಧಕ ಇಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿ ಯುದ್ಧ ಮಾಡುವುದಿಲ್ಲವೆಂದೇ ವಚನವಿದ್ದೀರಿ. ವಚನ ಭ್ರಷ್ಟನಾದಿಯೇ ಜೋಕೆ ಭಾವ. ಕೊಟ್ಟ ಮಾತು, ಇಟ್ಟ ಭಾಷೆ ಎಂದಾದರೂ ತಪ್ಪುವುದುಂಟೆ? ಅಲ್ಲವೇ? ಅಲ್ಲವೇ? ಮತ್ತೆ ನನ್ನ ನಿನ್ನ ಸಮಾಗಮ ಎಲ್ಲಿಯೋ? ಮುಂದಿನ ಕುರುಕ್ಷೇತ್ರದ ಯುದ್ಧ ಸಮಾಂಗಣದಲ್ಲಿ. ಅದು ಆಗ ನೋಡುವೆನು ಈ ನಿನ್ನ ಭಕ್ತರ 7 ಅಕ್ಷಾಕಿಣಿ ಸೈನ್ಯದ ಬಲಾಬಲಗಳನ್ನು. ಅದು ಮುಂದೆ ತಾನೇ ತಿಳಿಯುವುದು ಅಲ್ಲವೇ? ನಡೆ ಹಾಗಾದ್ರೆ ನಾನು ಇನ್ನು ಬರಲೇ ಕೃಷ್ಣ. ನಡೆ ಕೌರವೇಶ, ನಾನೀಗಲೇ ಸೈನ್ಯಕ್ಕೆ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು
ನನ್ನ ಪ್ರಾಣಸಖನು ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಪರಮಾತ್ಮನು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು ಎಂದು ಮುಕುಂದನು ಮನ್ನದೆ ನನ್ನ ಬೋರ ಹೇಳಲು ಮನ್ನದೆ ನನ್ನ ಬೋರ ತಂಡ ಕೌರವರ ಗುಂಡಿಗೆ ಕೊಳ್ಳದೆ ಕಂಡ ಕೌರವರ ಗುಂಡಿಗೆ ಪಾಂಡವರದೋ ತಂಡ ನಾವು ತೋರಲು ಪಾಂಡವರದೋ ನಾವು ತೋರಲು ಎಂದು ಮುಕುಂದನೋ ಅಭಯ ಮುಕುಂದನೋ ಅಭಯ ಅಕಾರ್ಯವನ್ನು ಮಾಡಿದೆಯ ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಓರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದನರಿಯದೆ ರಣದುರಂಧರರಾಗಿ ಮೆರೆಯುತ್ತಿರುವ ಬಲರಾಮಾದಿ ಯಾದವ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನು ನಿರಸ್ತ್ರನಾದ ನನ್ನನ್ನು ಕೇಳಿಕೊಳ್ಳೆಯಲ್ಲ. ಪರಮಾತ್ಮ ಪಾರ್ಥ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದುದು ನೀನು. ನಿನ್ನನ್ನು ಪಡೆದನು ಕೃಷ್ಣ. ಯುದ್ಧದಲ್ಲಿ ರಥದ ಸಾರಥಿಯಾಗಿ ರಥದ ನೇಮವನ್ನು ನೇಮಿಸಿ ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನಗೊಂದು ಗತಿಯನ್ನು ತೋರಿಸಿ. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವರಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಪರಮಾತ್ಮ, ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನ, ನೀತಿಯ ವಕ್ಷದಲ್ಲಿ ಮಾನವ ಜೀವನ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು. ಪಾರ್ಥ, ಪರಮಾತ್ಮ, ವಿಜಯ ನಾಧರಿಯದೆ ನಿನ್ನ ಶೌರ್ಯ, ವಿಜಯ ನಾಧರಿಯದೆ ನಿನ್ನ ಶೌರ್ಯ, ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ, ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ, ಹರಿಯದೆ ನಿನ್ನಯ ವೀರ ಪ್ರಭಾವವನ ಭವ. ಪರಮಾತ್ಮ, ಹರಿಯದೆ ನಿನ್ನಯ ವೀರ ಪ್ರಭಾವವನ ಸಾಧಿಸು ಸಾಮರ್ಥ್ಯದಿ ಸಮರವ. ಭಾವ ಭಾವ
ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನೇಕೆ ಸುಮ್ಮನೆ ಕಟ್ಟಿಕೊಂಡು ಒದ್ದಾಡುತ್ತೀನಿ? ಅಂತಹ ದೈವತ್ವದ ಮಹಿಮೆಯು ನನ್ನಲ್ಲಿ ಯಾವುದು ತಾನೇ ಕಂಡಿರುವೆ ಪಾರ್ಥ? ಪರಮಾತ್ಮ, ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ, ಎದೆಗೆಡದಿರು ಜೋಗೆ ಕಡುತ್ತೀರದಿ, ಎದೆಗೆಡದಿರು ಜೋಗೆ ಕಡುತ್ತೀರದಿ, ಕಾತುರವೇ ಕಾತುರವೇ ಹೃದಯಕ್ಕೆ ಕಾರಣ ಕಾರಣ ಕಾತನು ನೀನೆ, ಹೃದಯಕ್ಕೆ ಕಾರಣ ಕಾತನು ನೀನೆ, ಪರಮಾತ್ಮ, ಹೃದಯಕ್ಕೆ ಕಾರಣ ಕಾತನು ನೀನೆ, ಹೃದಯಕ್ಕೆ ಕಾರಣ ಕಾತನು ಮನದನು ಮಾನವ ಪಾರ್ಥ
ಪರಮಾತ್ಮ, ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಬಿಟ್ಟೆಯಲ್ಲ. ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೂ ಕುಂತಿ ದೇವಿಯವರಿಗೂ ತಿಳಿಸು. ಹಾಗೆಯೇ ನಾನು ಬರುವುದಾಗಿ ಹೇಳಿದ್ದೇನೆ. ಆಜ್ಞೆ ಮಾಧವ. ಪರಮಾತ್ಮ, ಧನ್ಯನಾದನ ಹರಿಯೇ, ಧನ್ಯನಾದನ ಧನ್ಯನಾದನ ಹರಿಯೇ, ಧನ್ಯನಾದನ ಮನ್ನನಾಂತನ ನಿಮ್ಮ ಭವ ಕರುಣಯ ದಯದೆ ಮನ್ನನಾಂತನ ನಿಮ್ಮ ಭವ ಕರುಣಯ ದಯದೆ ಧನ್ಯನಾದನ ಹರಿಯೇ, ಧನ್ಯನಾದನ ಪರಿ ಪರಿಯ ಪರಿ ಭವನಿಲ್ಲ ದರೆಯಲ್ಲೋ ನೊಂದೆ ವಯ್ಯ ನಾವು. ಪರಿ ಪರಿಯ ಪರಿ ಭವನಿಲ್ಲ ದರೆಯಲ್ಲೋ ನೊಂದೆ ವಯ್ಯ ನಾವು. ಪರಿ ಅರಿದೆ ಕಾಯುವ ಪ್ರಭುವೇ, ಚರಣಗಳು ನಿರವ ನೆಡುವೆ. ಪರಿ ಅರಿದೆ ಕಾಯುವ ಪ್ರಭುವೇ, ಚರಣಗಳು ನಿರವ ನೆಡುವೆ. ಧನ್ಯನಾದನ ಹರಿಯೇ, ಧನ್ಯನಾದನ. ಕದನದಳು ದ್ರೌಪದಿ ಜಯವ ಅದ ಗಡಿಸಿ ಗೆಲ್ಲುವ ತರುವೆ ನಾವು. ಕದನದಳು ದ್ರೌಪದಿ ಜಯವ ಅದ ಗಡಿಸಿ ಗೆಲ್ಲುವ ತರುವೆ ನಾವು. ಮಾಧವನೇ ನಮಗೊಲಿದು ಸಾರಥಿಯ ರೂಪವದರಿಸಿದನೆ. ಮಾಧವನೇ ನಮಗೊಲಿದು ಸಾರಥಿಯ ರೂಪವದರಿಸಿದನೆ. ಧನ್ಯನಾದನ ಹರಿಯೇ, ಧನ್ಯನಾದನ ಧನ್ಯನಾದನ ಧನ್ಯನಾದನ.
ಆಟನವಾಡಿ ಬಾಲೆ ಕೋಮಲೆ ಹದ ರುಕ್ಮಿಣಿ ಕೋಮಲೆ ಹದ ಕಂಡು ನಾಚಿತು ಆಡಿ ನಿಂತನವೇ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯದಲ್ಲಿ ಉದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ ದಳದಲ್ಲಿ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯ. ರುಕ್ಮಿಣಿ, ಯುದ್ಧವು ಮುಗಿದ ನಂತರ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಸೀಮ ಧ್ವಂಸ.
ರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವೇ ರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವೇ ಪ್ರಭು, ಮಾನವ ಲೋಕವನ್ನು ಪ್ರಳಯ ಭರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪು ಕೊಡಲೇಕೆ? ಶಾಂತಿ ಸಂಧಾನಕ್ಕೆ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವು ಆಗುವುದಿಲ್ಲ ಪ್ರಿಯತಮೆ. ಪುರಾತನದ ಹಳಿವೆ, ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನೇ ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ವೃತ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತಿನೆಲ್ಲ ಜೀವಂತವಾಗಿ ಮಾಡಬಲ್ಲೆ ನೀವು. ಅದರಲ್ಲಿದ್ದ ರಕ್ತಪಾತದ ಅವಶ್ಯಕತೆ ಬೇಕೆ ಪ್ರಭು? ಪ್ರಭೆಯಾನಂದವೇ ಈಗ ಲೋಕ, ಪ್ರಭೆಯಾನಂದವೇ ಕಲುಷಿತ ಸುಡುವೆ ಮರುಗುವೆ ಏಕೆ, ಕಲುಷಿತ ಸುಡುವೆ ಮರುಗುವೆ ಏಕೆ, ಪ್ರಭೆಯಾನಂದವೇ ಮಾಡಿದ ಪಂಥಕ್ಕೆ ಮೂಡುವೆ ತಂತ್ರ, ಪಂಥಕ್ಕೆ ಮೂಡುವೆ ತಂತ್ರ, ಪಾಂಡವ ವಿಜಯ ವಿಜಯ ಕುರುಪತಿ ಪತನ ಅಂದಿಗೆ ಧರ್ಮದ ಅಂದಿಗೆ ಧರ್ಮದ ಪ್ರಿಯ ಸತಿ ರುಕ್ಮಿಣಿ, ಸತಿ ರುಕ್ಮಿಣಿ ಈ ಭಯವೇಕೆ, ಪ್ರಿಯ ಸತಿ ರುಕ್ಮಿಣಿ ಈ ಭಯವೇಕೆ, ಪ್ರಭೆಯಾನಂದವೇ ಪ್ರಭೆಯಾನಂದವೇ ಇರಲೋ. ಕಾಳ ಸರ್ಪ
ಸರ್ಪ ಕಚ್ಚಿದವರನ್ನು ಮೃತ್ಯುವಿನ ಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತಾಗಿ ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗಿಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರುಕ್ಮಿಣಿ, ರಕ್ತ ಕ್ಷಯದಿಂದ ಅದನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡುವುದಲ್ಲದೆ ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರಿಯತಮೆ. ದೇವ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರಗಳು. ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ಪ್ರಿಯತಮೆ, ನಿನ್ನೆ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಮಾಧಾನಗಳೇ ಪ್ರಯತ್ನಿಸುವೆ. ಆದರೆ ನನ್ನ ಈ ಕೊನೆ ಪ್ರಯತ್ನವೂ ಕೂಡ ವಿಫಲವಾಗುವುದೋ ಏನೋ. ದೇವ್, ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದು.